ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತು ಪಾರ್ಟ್ 2 ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಮಲ್ಲೇಶ್ವರಮಲ್ಲಿ ಇರುವಂತ ಗೀತಾ ಮೆಟಲ್ ಶಾಪ್ ಹೋಗಿದ್ನಲ್ಲ, ಹಿತ್ತಾಳೆ ಪಾತ್ರೆ ಎಲ್ಲ ತಂದಿದ್ನಲ್ಲ, ಅದ್ರ ಮೇಲೆ ಫ್ಲೋರಲ್ಲಿ ಅಲ್ಯೂಮಿನಿಯಂ ಆಗಿರ್ಬೋದು, ಮನೆಗೆ ಬೇಕಾಗಿರುವಂಥ ಸ್ಟೀಲ್ ಐಟಮ್ ಆಗಿರ್ಬೋದು, ಅಥವಾ ಕುಕ್ವೇರ್ಸ್ ಆಗಿರ್ಬೋದು, ಕಬ್ಬಿಣ ಐಟಮ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಆಲ್ ಓವರ್ ಅಲ್ಲಿ ಏನೇನು ಪಾತ್ರೆ ಇದೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 3 ಫ್ಲೋರ್ ಇದೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ಲಾಸ್ಟಿಕ್ ಐಟಮ್ಗಳು ಇದಾವೆ. ನಾನು ಅಲ್ಲಿ ಹೋಗಿಲ್ಲ, ಜಸ್ಟ್ ಹಿತ್ತಾಳೆ ಪಾತ್ರೆ ಮತ್ತೆ ಅಲ್ಯೂಮಿನಿಯಂ ಪಾತ್ರೆಗಳು ತಗೊಬಂದಿದ್ದೆ. ಸೊ ಮೊದಲನೇದಾಗಿ ಹೋಗ್ತಾನೆ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಈ ತರ ಅಲ್ಲಿ ಅಂಗಡಿಯಲ್ಲಿ ಏನೇನು ವೆರೈಟಿ ಪಾತ್ರೆಗಳು ಸಿಗುತ್ತೆ ಅಂತ ಡಿಸ್ಪ್ಲೇಗೆ ಇಕ್ಕಿರ್ತಾರೆ. ಮತ್ತೆ ನೋಡಿ, ಇವಾಗ ಹೋಗ್ತಾನೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲೇ ಜರ್ಮನ್ ಸಿಲ್ವರ್ಗೆ ಬೇಕಾಗಿರುವಂತ ಪ್ರತಿಯೊಂದು ಪೂಜಾ ಐಟಮ್ಸ್ ಗಳಿರುತ್ತೆ. ಮತ್ತೆ ದೇವ್ರಿಗೆ ಬೇಕಾಗಿರುವಂತ ಪೀಠಗಳಾಗಿರ್ಬೋದು. ಸೊ ಗೋಲ್ಡ್ ಕಲರ್ ಕೋಟಿಂಗು, ಸಿಲ್ವರ್ ಕಲರ್ ಕೋಟಿಂಗು, ಮತ್ತೆ ರಿಟರ್ನ್ ಗಿಫ್ಟ್ ಐಟಮ್ ಪ್ಲೇಟ್ಗಳಂತೂ ಸಖತ್ ವೆರೈಟಿಯಲ್ಲಿತ್ತು. ಸೊ ಇವಾಗ ನೋಡ್ತಾ ಇರ್ಬೋದು, ಮೇಲೆ ನೋಡ್ತಾ ಬಿಲ್ಲಿಂಗ್ ಹತ್ರನೇ ಇಲ್ಲಿ ವಾಟರ್ ಬಾಟಲ್ಗಳೆಲ್ಲ ಇಟ್ಟಿದ್ದಾರೆ. ಸೊ ಮೇಲೆ ಫ್ಲೋರ್ಗೆ ಬಂದೆ. ಮೇಲೆ ಫ್ಲೋರ್ಗೆ ಫಸ್ಟ್ ಬಂದಿದ ತಕ್ಷಣ ನನಗೆ ಬೇಕಾಗಿರುವಂಥ ಪಾತ್ರೆ ಎಲ್ಲ ಇಟ್ಕೊಂಡು ಆನಂತರ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ತುಂಬ ದೊಡ್ಡದಾಗಿದೆ ಶಾಪು. ನಿಮ್ಗೆ ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ಗೆ ಕೊಡೋಕೆ, ಅಥವಾ ಹೊಸ ಮನೆಗೆ ಏನಾದರೂ ಪಾತ್ರೆ ತಗೊತಾ ಇದ್ದೀರೋ, ಅಥವಾ ಚಿಕ್ಕ ಫ್ಯಾಮಿಲಿಗೆ ಇದೇ ಥರ ಇಷ್ಟೇ ಕ್ವಾಂಟಿಟಿ ಇದೇ ಸೈಜಲ್ಲೇ ಬೇಕು ಅಂದರೆ ನಿಮ್ಗೆ ಎಲ್ಲ ವೆರೈಟಿ ಆಫ್ ಪಾತ್ರೆಗಳು ಒಂದೇ ಶಾಪಲ್ಲಿ ಸಿಗುತ್ತೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ಹೋಗಿದ್ನಲ್ಲ ವಿಡಿಯೋ ಮಾಡ್ಕೊ ಬಂದೆ. ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗಿರುತ್ತೆ. ನಾನಿರೋದು ಬಂದ್ಬಿಟ್ಟು ಹೆಬ್ಗೋಡಿ ಎಲೆಕ್ಟ್ರಾನಿಕ್ ಸಿಟಿ, ಅಲ್ಲಿಂದ ಮಲ್ಲೇಶ್ವರಂಗೆ ಫಸ್ಟ್ ಟೈಮ್ ಹೋಗಿದ್ದಿದ್ದು. ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಂದು ಪಾತ್ರೆ ನಮ್ಗೆ ಬೇಕಾಗಿರುವಂತ ಡಿಸೈನ್ ಆಗಿರ್ಬೋದು, ಬೇಕಾಗಿರುವಂತ ಸೈಜಸ್ ಆಗಿರ್ಬೋದು, ಎಲ್ಲ ತರ ವೆರೈಟಿ ಆಫ್ ಸಿಗುತ್ತೆ ನಿಮ್ಗೆ. ಸೊ ಒಂದೇ ಅಂಗಡಿಯಲ್ಲಿ ನೀವು ಕಿಚನ್ಗೆ, ಡೈನಿಂಗ್ಗೆ, ಡ್ರೆಸ್ ಎಲ್ಲದಕ್ಕೂ ಸಿಗುತ್ತೆ. ಡೈನಿಂಗ್ ಟೇಬಲ್ಗೆ ಬೇಕಾಗಿರುವಂತ ಡಿನ್ನರ್ ಸೆಟ್ಗಳಾಗಿರ್ಬೋದು, ಲೋಟ ಇಂದ ಹಿಡಿದು ಸೌಟು, ನಿಮ್ಗೆ ಹೇಳೋದು ಬೇಕಾಗಿದ್ದಿಲ್ಲ, ನೋಡ್ತಾ ಇದ್ರೇನೆ ಗೊತ್ತಾಗ್ಬೋದು. ಸೊ ಯಾರಾದ್ರೂ ಫಂಕ್ಷನ್ಗೆ ರಿಟರ್ನ್ ಗಿಫ್ಟ್ ಕೊಡ್ತೀರಂದ್ರೆ ನಿಮ್ಗೆ ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಾತ್ರೆಗಳು ಸಿಗುತ್ತೆ. ಮತ್ತೆ ನಾವೇನಾದ್ರೂ ಚಿಕ್ಕ ವಯಸ್ಸಲ್ಲಿ ಹಳೆ ಕಾಲದ ಪಾತ್ರೆ ಎಲ್ಲ ನೋಡಿರ್ತೀರ ಅಂದ್ರೆ ಅದೇ ತರ ಡಿಸೈನ್ ಅಲ್ಲೂ ತುಂಬಾನೇ ವೆರೈಟಿ ಆಫ್ ಪಾತ್ರೆ ಇತ್ತು. ಮತ್ತೆ ಇನ್ನೊಂದು ಹೇಳ್ಬೇಕೇನಂದ್ರೆ, ಇಲ್ಲಿ ಸ್ಟಾಂಡ್ಗಳು ಮತ್ತೆ ಸ್ಟೀಲ್ ಪಾತ್ರೆ ಜೊತೆಗೇನೆ ಇಲ್ಲಿ ಕೆಲವೊಂದು ಮೆಟಲ್ ಪಾತ್ರೆಗಳು ಮತ್ತೆ ಕಬ್ಬಿಣ ಐರನ್ ಪಾತ್ರೆಗಳಂತೂ ಸಖತ್ ಕ್ವಾಲಿಟಿಯಲ್ಲಿ ಇತ್ತು. ತುಂಬಾನೇ ಸಖತ್ತಾಗಿತ್ತು. ನನ್ಗಂತೂ ಇಷ್ಟ ಆಯ್ತು. ನಾನು ಹೋಗಿದ್ದು ದೇವ್ರ ಪೂಜೆ ಸಾಮಾನು ತರಕ್ಕಂತ. ಅದ್ರ ಜೊತೆಗೇನು ಕೆಲವೊಂದು ಬಿರಿಯಾನಿ ಪಾತ್ರೆ ಇದೆ ತರಾನ ಅನ್ಕೊಂಡು ಹೋಗಿದ್ದು. ಇಷ್ಟೊಂದು ವೆರೈಟಿ ಪಾತ್ರೆ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಆನಂತರ ಅಲ್ಲಿ ಕೂಡ ಅಷ್ಟೇ, ಅಲ್ಯೂಮಿನಿಯಂ ಅಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಅಲ್ಯೂಮಿನಿಯಂದೇ ಪಾತ್ರೆ ತಗೊಂಡಿದ್ದು. ಇವಾಗ ನಾನು ಚಿಕ್ಕಪೇಟೆಗೆ ಹೋಗಿದ್ರೆ ಕಡಿಮೆ ರೇಟ್ಗೆ ತಗೊಂಬರ್ತಾ ಇದ್ದೆ, ಅದು ಅಷ್ಟು ಕ್ವಾಲಿಟಿ ಇರ್ತಾ ಇರ್ಲಿಲ್ಲ. ಕೆಲವೊಂದು ಅಂಗಡಿಯಲ್ಲೂ ಕ್ವಾಲಿಟಿ ಐಟಮ್ ಸಿಗ್ತಾ ಇತ್ತು, ತಗೋಬೋದಾಯ್ತು. ಆದ್ರೆ ನನಗಿಲ್ಲಿ ತುಂಬಾನೇ ಇಷ್ಟ ಆಯ್ತು. ಪಾತ್ರೆ ನೋಡ್ದೇನೆ ಅಡ್ಗೆ ಮಾಡ್ಬೇಕಂತ ಫೀಲ್ ಬರುತ್ತೆ, ಅಷ್ಟು ಚೆನ್ನಾಗಿತ್ತು ಪಾತ್ರೆ. ಇವಾಗ ನೋಡ್ತಾ ಇರ್ಬೋದು, ಈ ಕಡೆ ಎಲ್ಲ ಫುಲ್ಲು ಕಬ್ಬಿಣ ಐಟಮ್ಗಳೇ ಇಟ್ಟಿದ್ರು. ಮತ್ತೆ ವೆರೈಟಿ ಆಫ್ ಟಿಫನ್ ಬಾಕ್ಸ್ಗಳು, ಕ್ಯಾರಿಯರ್ ಬಾಕ್ಸ್ಗಳು, ಲಂಚ್ ಬಾಕ್ಸ್ಗಳು, ಮತ್ತೆ ಪ್ರತಿಯೊಂದು ಇವಾಗ ನಾವು ಆನ್ಲೈನ್ ಅಲ್ಲಿ ಏನ್ ನೋಡ್ತಿರೋ ಅದೇ ಅಷ್ಟು ಐಟಮ್ ಇಲ್ಲಿ ಒಂದೇ ಅಂಗಡಿಯಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತೆ ರೇಟ್ ಕೂಡ ಅಲ್ಲಿ ಅವರೇ ಸ್ಟಿಕ್ಕರ್ ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ನಿಮ್ಗೆ ಇಷ್ಟ ಇದ್ರೆ ತಗೋಬಹುದು, ಇಲ್ಲ ಅಂದ್ರೂ ಬಿಡ್ಬೋದು. ಕ್ವಾಲಿಟಿ ಮಾತ್ರ ಹೇಳ್ಕೊಳ್ಳೋದು 100% ಕ್ವಾಲಿಟಿ ಅಂತಾನೆ ಹೇಳ್ಬೋದು. ನನಗಂತೂ ಎಲ್ಲ ಪಾತ್ರೆನೂ ಇಷ್ಟ ಆಯ್ತು. ಸೊ ಇವಾಗ ನೋಡ್ತಾ ಇರ್ಬೋದು, ಈ ಸೆಕ್ಷನ್ ಅಲ್ಲಿ ಫುಲ್ಲು ಕಬ್ಬಿಣ ಬಾಣ್ಲಿಗಳು, ಕಡಾಯಿಗಳು, ಸೌಟುಗಳು, ಮತ್ತೆ ಕಬ್ಬಿಣದಲ್ಲೇ ಒಗ್ಗರಣೆದು ಬರುತ್ತಲ್ಲ, ಅದೆಲ್ಲ ಸಖತ್ ವೆಯ್ಟ್ ಇತ್ತು. ಅದನ್ನೆಲ್ಲ ನಾನು ಆಲ್ರೆಡಿ ಆನ್ಲೈನ್ ಅಲ್ಲಿ ತರಿಸ್ಕೊಂಡ್ಬಿಟ್ಟಿದ್ದೆ. ಅದೇ ತರ ಕ್ವಾಲಿಟಿಯಲ್ಲಿ ನೋಡಿದೆ. ಇವಾಗ ತೋರಿಸ್ತಾ ಇದೀನಲ್ಲ, ಅಲ್ಲಿ ಬಿರಿಯಾನಿ ಪಾತ್ರೆ ಎಲ್ಲದಲ್ಲ ಅದನ್ನೇ ತಗೊಂಡಿದ್ದು. ಮತ್ತೆ ನಾನು ಏನನ್ನ ತಗೊಂಡಿದ್ದೀನಿ ಅನ್ನೋದನ್ನ ಲಾಸ್ಟ್ ಅಲ್ಲಿ ಹಾಕ್ತೀನಿ. ಮನೆಗೆ ಬಂದ್ಮೇಲೆ ಅದನ್ನ ಒಂದು ವಿಡಿಯೋ ಮಾಡಿ ಇದ್ರ ಜೊತೆಗೆ ನಾನು ಅಟ್ಯಾಚ್ ಮಾಡ್ತೀನಿ, ನೋಡಿ ಖಂಡಿತ ಕಂಪ್ಲೀಟ್ ಆಗಿ. ಸೊ ಇದೆಲ್ಲ ತಗೊಂಡು ಮನೆಗೆ ಬಂದ್ಮೇಲೆ ಏನೇನ್ ತಗೊಂಡಿದ್ದೆ ಅನ್ನೋದು ತೋರಿಸ್ತಾ ಇದೀನಿ. ಯಾಕಂದ್ರೆ ನಾವ್ ಅಮ್ಮ ಬಂದಿದ್ರೆ ಇನ್ನೂ ಜಾಸ್ತಿ ತಗೊಂತಾ ಇದ್ದೆ. ನಾವ್ ಅಮ್ಮ ಇಲ್ಲ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಆಗಿ ತಗೊಂತೀನಿ, ಯಾಕಂದ್ರೆ ಮನೆಗೆ ಬಂದು ಬೈಸ್ಕೊಳ್ಳೋದು ನಾನೇ ಅನ್ಬಿಟ್ಟು. ನಾನು ಮನೇಲಿ ಅಳತೆ ಮಾಡಿ ಇಟ್ಕೊಂಡು ಹೋಗಿದ್ದೆ, ಅಂದ್ರೆ ಟೇಪಲ್ಲಿ ಅಳತೆ ಮಾಡ್ಕೊಂಡಿದ್ದೆ ನಮ್ಮ ಮನೇಲಿ ಲಾಸ್ಟ್ ಯಾವ ಸೈಜ್ ಅಲ್ಲಿ ಇತ್ತು ಅಂತ. ಅದಕ್ಕೆ ಮೇಲೆ ಎಕ್ಸ್ಟ್ರಾ ಸೈಜ್ ತಗೊಂಡಿದ್ದು 13 ಸೈಜ್ ಇದ್ದು ನಾನು ಲಾಸ್ಟ್ ಮನೇಲಿ ಅಳತೆ ಮಾಡಿದ್ದು. ನಾನು ತಗೊಂಡಿರೋದು 15, 16 ಅಳತೆಗೆ ತಗೊಂಡಿದ್ದೀನಿ. 2 ಬಿರಿಯಾನಿ ಪಾತ್ರೆನು, ಇನ್ನೊಂದು ದಮ್ ಬಿರಿಯಾನಿ ಮಾಡ್ತಾರಲ್ಲ ಆ ತರದ್ದು, ಫ್ರೈಗೆ ಗ್ರೇವಿಗೆಲ್ಲ ಮಾಡೋದಕ್ಕೆ ಸಖತ್ತಾಗಿತ್ತು. ಎಲ್ಲ ಸೆಟ್ಟೆ ತಂದ್ಬಿಟ್ಟೆ. ನನ್ಗಂತೂ ಎಲ್ಲ ಪಾತ್ರೆನೂ ಇಷ್ಟ ಆಯ್ತು. ಗೊತ್ತು ನಾವು ಅಲ್ಯೂಮಿನಿಯಂ ಯೂಸ್ ಮಾಡಬಾರ್ದು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೇಕಂದ್ರೆ ಈ ತರ ಪಾತ್ರೆ ಯೂಸ್ ಮಾಡಲೇಬೇಕು. ಅದ್ರ ಜೊತೆಗೆ ನಾನು ಈ ತರ ಸರ್ವಿಂಗ್ದು 2 ಬೌಲ್ ತಗೊಂಡಿದ್ದೀನಿ. ಕರ್ಜಿಕಾಯಿ ಮಾಡೋದು ಮತ್ತೆ ತೆಂಗಿನಕಾಯಿ ತೆಗೆಯೋದು ಅಂತ ತಗೊಂಡಿದ್ದೀನಿ. ಸೊ ಇದ್ರಲ್ಲೂ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ನನಗಂತೂ ಎಲ್ಲ ಪಾತ್ರೆನೂ ಇಷ್ಟ ಆಯ್ತು. ನಿಮ್ಗೆ ಇದ್ರಲ್ಲಿ ಯಾವ ಪಾತ್ರೆಗಳು ಇಷ್ಟ ಆಯ್ತು ಅಂತಾನು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಾನು ತಗೊಂಡಿರೋದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.